ಬಿಕ್ಲು ಶಿವನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಅಪ್ಡೇಟ್ ಸಿಗ್ತಾ ಇದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮತ್ತಷ್ಟು ಸಂಕಷ್ಟನ. ಬಿಕ್ಲು ಶಿವ ಮರ್ಡರ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮತ್ತಷ್ಟು ಸಂಕಷ್ಟನ. ಬಿಕ್ಲು ಶಿವನ ಮರ್ಡರ್ ಕೇಸ್ಗೆ ಸಿಐಡಿ ಎಂಟ್ರಿ. ಭಾರತೀನಗರ ಠಾಣೆಯಿಂದ ಸಿಐಡಿಗೆ ಕೇಸ್ ವರ್ಗಾವಣೆಯಾಗಿದೆ. ಇನ್ನು ಮುಂದೆ ವಿಚಾರಣೆಗೆ ಭೈರತಿ ಸಿಐಡಿ ಮುಂದೆನೇ ಹಾಜರಾಗಬೇಕು. ಎಲ್ಲಾ ಕಡತಗಳನ್ನ ಸಿಐಡಿಗೆ ಒಪ್ಪಿಸೋದಕ್ಕೆ ಈಗ ತಯಾರಿ ಮಾಡಿಕೊಳ್ಳಲಾಗ್ತಿದೆ. ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ನಡೀತಾ ಇದೆ ಈಗ ವಿಚಾರಣೆ. ಇನ್ನು ಮುಂದೆ ಈಗ ಸಿಐಡಿ ಎಂಟ್ರಿಯಿಂದ ಸಿಐಡಿಗೆ ಕಂಪ್ಲೀಟ್ ತನಿಖೆಯ ಜವಾಬ್ದಾರಿ ಹೋಗುತ್ತೆ. ಆ ಮೂಲಕವಾಗಿ ತನಿಖೆ ಸಾಗುವಂತದ್ದು. A1 ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟಿಗೆ ಸಲ್ಲಿಸಿದ್ರು. ಕೋರ್ಟ್ ಅದನ್ನ ವಜಾ ಮಾಡ್ತು. ಪ್ರಕರಣದ A1 ಆಗಿರುವಂತ ಜಗ್ಗನಿಗೋಸ್ಕರ ಪೊಲೀಸರು ಕಂಪ್ಲೀಟ್ ಆಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರಕರಣ ಈಗ ಪೊಲೀಸರಿಂದ ಸಿಐಡಿಗೆ ಹೋಗಿದೆ. ಎಲ್ಲಾ ಕಡತಗಳನ್ನ ಸಿಐಡಿಗೆ ಒಪ್ಪಿಸೋದಕ್ಕೆ ಪೊಲೀಸರು ತಯಾರಿ ಮಾಡ್ಕೊಂತಿದ್ದಾರೆ. ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ನಡೀತಾ ಇತ್ತು ವಿಚಾರಣೆ. ಹಾಗಾಗಿ ಈಗ ಮತ್ತೊಂದು ಕಡೆ ಪ್ರಶ್ನೆ ಬರ್ತಾ ಇರೋದು, ಈ ಪ್ರಕರಣದಲ್ಲಿ A5 ಆಗಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಅವರು. ಹಾಗಾಗಿ ಈಗಾಗಲೇ 2 ಬಾರಿ ಠಾಣೆಗೆ ಬಂದು ವಿಚಾರಣೆಯನ್ನು ಎದುರಿಸಿದ್ರು ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ. ಬಟ್ ಈಗ ಭಾರತೀನಗರ ಠಾಣೆಯಿಂದ ಸಿಐಡಿಗೆ ಕೇಸ್ ವರ್ಗಾವಣೆಯಾಗ್ತಿದೆ. ಹಾಗಾಗಿ ಶಾಸಕರಿಗೆ ಮತ್ತಷ್ಟು ಸಂಕಷ್ಟನ. ಸಿಐಡಿ ಇನ್ವೆಸ್ಟಿಗೇಷನ್ಸ್ಗೆ ಅವರು ಹೋಗಬೇಕಾ? ವಿಚಾರಣೆ ಕರೀತಾರಾ? ಯಾವೆಲ್ಲ ತಿರುವನ್ನ ಪಡ್ಕೊಳ್ಳುತ್ತೆ? ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಬಿಕ್ಲು ಶಿವನ ಮರ್ಡರ್ ಪ್ರಕರಣ ಸಿಐಡಿ ಅಧಿಕಾರಿಗಳ ಜವಾಬ್ದಾರಿ ಅವರಿಗೆ ಒಪ್ಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅದಕ್ಕೆ ಏನೇನು ಕಡತಗಳು ಕೊಡಬೇಕು, ಡಾಕ್ಯುಮೆಂಟ್ ಸಬ್ಮಿಷನ್ಸ್ ಆಗಬೇಕು, ಪ್ರೊಸೀಜರ್ ಹೇಗೆ ಸಾಗಬೇಕು, ಅವೆಲ್ಲವೂ ಕೂಡ ಮಾಡ್ಕೊಳ್ಳೋದಕ್ಕೆ ಎಸಿಪಿ ಪ್ರಕಾಶ್ ರಾಥೋಡ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಈಗಾಗಲೇ ಆ ಪ್ರೊಸೆಸ್ ಅಲ್ಲಿದ್ದಾರೆ. ಆ ಮೂಲಕವಾಗಿ ಬಿಕ್ಲು ಶಿವನ ಮರ್ಡರ್ ಕೇಸ್ ಈಗ ಸಿಐಡಿಗೆ ವರ್ಗಾವಣೆಯಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರಾಪರ್ಟಿ ವಿಚಾರ ಇರಬಹುದು, ಜಮೀನಿಗೆ ಸಂಬಂಧಪಟ್ಟಂತೆ ರಿಯಲ್ ಎಸ್ಟೇಟ್ ಎಲ್ಲವೂ ಕೂಡ ಕೇಳಿ ಬಂದಿತ್ತು. ಅದೇ ನಿಟ್ಟಿನಲ್ಲಿ ಬಿಕ್ಲು ಶಿವನ ಹತ್ಯೆ ಆಗಿತ್ತು. ಆತನಿಗೆ ಹಿಂದೆಯೂ ಕೂಡ ವಾರ್ನಿಂಗ್ ಕೊಟ್ಟಿತ್ತು. ಆತ ಬೆದರಿಕೆ ಇದೆ ಎನ್ನುವಂತ ವಿಡಿಯೋವನ್ನ ಪೊಲೀಸರ ಮುಂದಿಟ್ಟಿದ್ದ. ಅದಾಗಿ ಕೆಲವು ತಿಂಗಳಲ್ಲಿ ಆತನ ಬೀಭತ್ಸವಾಗಿ ಆತನನ್ನ ಕೊಲ್ಲುವಂತ ಕೃತ್ಯ ಆಯಿತು. ಇದೇ ಹತ್ಯೆ ಪ್ರಕರಣದಲ್ಲಿ A5 ಆಗಿ ಭೈರತಿ ಬಸವರಾಜ್ ಅವರು ಶಾಸಕರು, ಮಾಜಿ ಸಚಿವರ ಹೆಸರು ಕೂಡ ಬರುತ್ತೆ. ಅದಾದ್ಮೇಲೆ ಅವರು ಕೂಡ ಸ್ಟೇಷನ್ಗೆ ಬಂದು ವಿಚಾರಣೆಯನ್ನು ಎದುರಿಸ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಜಯ್, ಈಗ ಸಿಐಡಿಗೆ ಈ ಪ್ರಕರಣವನ್ನ ವರ್ಗಾವಣೆ ಮಾಡೋದಕ್ಕೆ ಏನು ಕಾರಣ? ಮತ್ತೊಂದು ಕಡೆ ಇನ್ನು ಮುಂದೆ ಸಿಐಡಿ ಹೆಗ್ಲಿಗೆ ಬಂದ ಮೇಲೆ ಪ್ರಕರಣ ಹೇಗೆ ಸಾಗುತ್ತೆ ಅಂತ? ಖಂಡಿತವಾಗ್ಲೂ ಅಖಿಲೇಶ್, ಏನಂದ್ರೆ ಈ ಒಂದು ಪ್ರಕರಣ ವರ್ಗಾವಣೆ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪೊಲಿಟಿಕಲ್ ಟಚ್ ತಗೊಂಡಿದೆ. ಮತ್ತೆ ಮಾಜಿ ಸಚಿವರು ಮತ್ತೆ ಹಾಲಿ ಶಾಸಕರಾಗಿರುವಂತ ಭೈರತಿ ಬಸವರಾಜ್ ಏನಿದ್ರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಹರಿದಾಡಿತ್ತು. ಅವ್ರಿಗೂ ಕೂಡ ನೋಟಿಸ್ ಕೊಡ್ಲಾಗಿತ್ತು. ಆ ನಂತರ ಈಗ ಈ ಒಂದು ಕೇಸ್ ನಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ತೆಗೆಸುವಂತದ್ದು ಬಾಕಿ ಇದೆ. ಯಾಕಂದ್ರೆ ಇಲ್ಲಿ ಒಬ್ಬ ರೌಡಿ ಶೀಟರ್ ಮರ್ಡರ್ ಕೂಡ ಆಗಿದ್ದಾನೆ, ಹೌದು. ಆದ್ರೆ ಇದ್ರ ಹಿಂದೆ ಸಾಕಷ್ಟು ಕೈಗಳಿದೆ ಅನ್ನೋ ಒಂದು ವಿಚಾರಗಳು ಕೂಡ ಇರುವಂತದ್ದು. ಯಾಕಂದ್ರೆ ಏನು ಮರ್ಡರ್ ಆದ ನಂತರದಲ್ಲಿ ಒಂದು 4 ರಿಂದ 5 ಜನ ಬಂದು ಸರೆಂಡರ್ ಆಗ್ತಾರೆ. ಆ ನಂತರ ಮತ್ತೊಂದು 2-3 ಜನ ಏನು ಅರೆಸ್ಟ್ ಮಾಡ್ತಾರೆ. ಮತ್ತೆ ಒಂದು 4 ಜನ ಸುಪಾರಿ ಕಿಲ್ಲರ್ಸ್ ಕೂಡ ಈಗಾಗಲೇ ಅರೆಸ್ಟ್ ಮಾಡಿರುವಂತ ಒಟ್ಟು 11 ಜನರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು ಈ ಒಂದು ಕೇಸಲ್ಲಿ. ಸೊ ಹೀಗಾಗಿ ಈಗ ಲಾ ಅಂಡ್ ಆರ್ಡರ್ ಏನು ಸ್ಟೇಷನ್ ಅಂತಂದ್ರೆ ಅಲ್ಲಿ ಸಾಕಷ್ಟು ಕೇಸ್ಗಳಿರತ್ತೆ, ಅವ್ರ ಸಾಕಷ್ಟು ವಿಚಾರಗಳನ್ನ ಕೂಡ ಇನ್ನು ಓಡಾಡೋದಿರತ್ತೆ. ಸೊ ಹೀಗಾಗಿ ಇದನ್ನ ಸಿಐಡಿ ಕೊಟ್ರೆ ಅಲ್ಲಿ ಇದಕ್ಕೆ ಅಂತ ಒಂದು ಟೀಮ್ ನ ರಚನೆ ಮಾಡ್ತಾರೆ. ಆ ಟೀಮ್ ಅಲ್ಲೂ ಕೂಡ ACP ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ. ಸೊ ಹೀಗಾಗಿ ಅವಾಗ ಅವರು ಏನು ಆರಾಮಾಗಿ ಈ ಒಂದು ಕೇಸನ್ನ ಲೀಡ್ ಮಾಡ್ತಾ ಹೋಗ್ಬೋದು. ಆದಷ್ಟು ಬೇಗ ಇದಕ್ಕೊಂದು ಕ್ಲಾರಿಟಿಯನ್ನ ತಗೋಬಹುದು. ಸೊ ಹೀಗಾಗಿ ಈ ಒಂದು ವಿಚಾರಗಳನ್ನ ಅಂದ್ರೆ ಕೆಲವೊಂದು ಹೈ ಪ್ರೊಫೈಲ್ ಕೇಸ್ನ ಮತ್ತೆ ಟಫ್ ಇರುವಂತ ಕೇಸ್ಗಳನ್ನ ಸಿಐಡಿಗೆ ರಚನೆ ಮಾಡುವಂತದ್ದು ಮತ್ತೆ SIT ಫಾರ್ಮೇಶನ್ ಮಾಡಿ ಆ ಒಂದು ಕೇಸ್ಗಳನ್ನು ಕೂಡ ಕೊಡುವಂತ ಕೆಲಸವನ್ನ ಇಲ್ಲಿ ಸರ್ಕಾರ ಮತ್ತೆ DG ಮಾಡ್ಕೊಂಡು ಬಂದಿರುವಂತದ್ದು ಆಗಿಂದನು. ಸೊ ಈಗ ಆ ಒಂದು ಕಾರಣದಿಂದ ಕೂಡ ಈ ಒಂದು ಬಿಕ್ಲ ಶಿವ ಕೇಸ್ ಏನಿದೆ ಅದನ್ನು ಕೂಡ ಈಗಾಗಲೇ ವರ್ಗಾವಣೆ ಮಾಡಿರುವಂತದ್ದು. ಇನ್ನು ಮುಂದೆ ಈಗ ಎಲ್ಲವೂ ಕೂಡ ಸಿಐಡಿ ಕೈಯಲ್ಲಿ ಇರುತ್ತೆ. ಎಲ್ಲಾ ವಿಚಾರಗಳು ಈಗೇನು ಇಷ್ಟು ದಿನ ಪ್ರಕಾಶ್ ರಾಥೋಡ್ ಏನಿದ್ರು ಅವರು ಪ್ರತಿಯೊಂದನ್ನು ಕೂಡ ಈಗಾಗಲೇ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ರು. ಅವರು ಕೂಡ ಈಗಾಗಲೇ 10 ರಿಂದ 15 ದಿನ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ವಿಚಾರಗಳು ಎಲ್ಲವೂ ಏನೇನಿದೆ
FIR ಇಂದ ಪ್ರತಿಯೊಂದು ಇವ್ರು ಎವಿಡೆನ್ಸ್ ಏನ್ ಕಲೆಕ್ಟ್ ಮಾಡಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಸಾಕ್ಷ್ಯಗಳಾಗಿರ್ಬೋದು, ಸಿಕ್ಕಂತ ಕೆಲವೊಂದು ಎವಿಡೆನ್ಸ್ ಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಇವರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಅಲ್ಲಿ ಈಗ ಒಬ್ರು DYSP ನೇತೃತ್ವದಲ್ಲಿ ಕೂಡ ಟೀಮ್ ಫಾರ್ಮೇಶನ್ ಆಗತ್ತೆ. ಅವರು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ ಮತ್ತೆ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಕೊಡೋದಾಗಿರ್ಬೋದು ಅಥವಾ ಕರ್ಸುವಂತ ಕೆಲಸ ಅವರೇ ಮಾಡ್ತಾರೆ. ಜೊತೆಗೆ ಪ್ರಮುಖವಾಗಿರುವಂತದ್ದು ಜಗ್ಗನ ಅರೆಸ್ಟ್ ವಿಚಾರ, ಅದನ್ನು ಕೂಡ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು, ಅದ್ರ ಮೇಲೂ ಕೂಡ ಅವರು ವರ್ಕ್ ಮಾಡ್ತಾರೆ. ಸೊ ಈಗ CIDಗೆ ಹೋಗಿರೋದ್ರಿಂದಾಗಿ ಇನ್ನೂ ಸಾಕಷ್ಟು ಅಂದ್ರೆ ವೇಗವಾಗಿ ಕೆಲಸ ಆಗುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಈಗಾಗಲೇ ಇರುವಂತದ್ದು ಅಂತಾನೆ ಹೇಳ್ಬೋದು. ಅಖಿಲೇಶ್, ಧನ್ಯವಾದಗಳು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ.